ಇದೇ ಖುಷಿಗೆ ಇನ್ನೊಂದು ಗ್ಲಾಸ್ ತುಂಬಿಸಿ ಮಾವ. ಹಚ್ಬಿಂಡು ಬೇಡ, ಜಾಸ್ತಿ ಆಗ್ತಿದೆ. ಸುಮ್ಮನೆ ನಾನು ಸಂತೋಷವಾಗಿದ್ರೆ ನಿಮಗೆ ತಡ್ಕೊಳಕ್ಕಾಗಲ್ವಾ? ಇನ್ನು ನಾನು ಭಾವನ ಹತ್ರ ಸಾರಿ ಕೇಳಬೇಕು. ಸಾರಿನಾ? ಹೌದು ಬಾಬಾ, ಅಚ್ಚು ಹತ್ರ ಮಾತ್ರ ಸಾರಿ ಕೇಳಿದೆ. ನನ್ನಿಂದ ನಿಮಗೂ ತುಂಬ ಹರ್ಟ್ ಆಗಿದೆ. ಅದಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಓಕೆ ಓಕೆನಾ? ಇನ್ನೇನು ಹೇಳಬೇಕು? ಕ್ಷಮಿಸಿದ್ದೀನಿ ಅಂತ ಒಂದು ಮಾತು ಹೇಳಿ ಬಾಬಾ, ಸಾಕು. ಒಂದಿರೋ ಜೀವಕ್ಕೆ ಸಮಾಧಾನ ಸಿಕ್ಕಂಗೆ ಆಗುತ್ತೆ. ನೀವು ತಪ್ಪು ಮಾಡಿದ್ರೆ ತಾನೇ ಕ್ಷಮಿಸಕ್ಕೆ. ವಾಹ್, ನೀವು ಅಚ್ಚು ದೀಪಾಗಿಂತ ಒಳ್ಳೆಯವ್ರಾಗ್ಬಿಟ್ರಿ ಬಾಬಾ. ನಿಮ್ಮ ಕಾಲರ್ ಇಟ್ಕೊಂಡು ಹೊರಗಡೆ ದಬ್ಬಿದ್ರು ತಪ್ಪೇ ಮಾಡಿಲ್ಲ ಅಂತೀರಲ್ಲ? ಇಲ್ಲ ಬಾಬಾ, ನಾನು ತಪ್ಪು ಮಾಡಿದ್ದೀನಿ. ನೀವು ನನಗೆ ಕ್ಷಮಿಸ್ಲೇಬೇಕು. ಆಯ್ತಾಯ್ತು, ಕ್ಷಮಿಸಿದ್ದೀನಿ. ಜಸ್ಟ್ ಸ್ವೀಟ್ ಆಫ್ ಇವ. ಈಗ ಸಮಾಧಾನ ಆಯಿತು. ನನಗೂ ಆಯ್ತು. ಏನು ಸಮಾಧಾನ? ಅಲ್ಲ ಬಾಬಾ, ನಿಮ್ಗೆ ಸಮಾಧಾನ ಆಗಬೇಕು? ನಿಮಗೆ ಸಂತೋಷ ಆಗ್ಬೇಕು ತಾನೆ? ಅಲ್ಲ, ಸಮಾಧಾನದ ಜೊತೆ ಸಂತೋಷನೂ ಆಗ್ತಾ ಇದೆ. ನಿಜವಾಗ್ಲೂ? ಹಾ, ಪ್ರಾಮಿಸ್. ಓಕೆ, ಇದೇ ಖುಷಿಗೆ ಇನ್ನೊಂದು ಕ್ಲಾಸ್ ಹಾಕಿ ಮಾವ. ಹಚ್ಬಿಂಡು ಬೇಡ, ನಿಲ್ಸಿ ಸಾಕು. ಜ್ಯೂಸು ಕಣ್ರಿ, ಯಾಕ್ರಿ ಸಾಕು ಸಾಕು ಅಂತಿದ್ದೀರಾ? ಆಗ್ಲೇ ತುಂಬಾ ಜಾಸ್ತಿ ಆಗಿದೆ, ಸುಮ್ಮನೆ ಹೇಳಿ ನೀವು. ಆಯ್ತು ಕುಡಿತಲ್ಲ, ಅವನ ಹತ್ರ ಮಾತಾಡ್ಬೋದು. ಇನ್ನು ಏನು ಹೇಳಕ್ಕಿಲ್ಲ ಚಿರೋರೆ. ನೋಡಿ ಬಾಬಾ, ನಾನು ಮಾತ್ರ ನಿಮ್ಮನ್ನ ಬಾಯಿ ತುಂಬ ಬಾವ 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 ಅಂತ ಕರಿತಿದ್ದೀನಿ. ನೀವು ಮಾತ್ರ ನನ್ನ ಚಿರೋರೆ ಅಂತ ಕರೀತೀರಿ. ಈಸ್ ದಿಸ್ ಫೇರ್? ಭಾವ ಅಂತ ಕರಿ. ಅಲ್ಲ, ನಾಳೆನೇ ಕರಿತೀನಿ ಬಿಡಿ. ಹಂಗಾರೆ ನಾಳೆಯಿಂದ ಊಟ ಮಾಡ್ತೀನಿ. ಅಯ್ಯೋ ಅಣ್ಣ, ಒಂದ್ಸಲಿ ಭಾವ ಅಂತ ಕರೆ ಕೇಳು. ಸರಿ ಸರಿ ಬಾವಾ, ಊಟಕ್ಕೋಣ ಬನ್ನಿ. ಈಗ ಇದು ಬೇಕಿದ್ದು ಈಗ ಸಂತೋಷ. ಮಾತಾಡಿದಾಗಲ್ಲ ಬನ್ನಿ. ನೀವು ಹೋಗಿ, ನಾನೆಲ್ಲ ಎತ್ತಿಟ್ಬಿಟ್ಟು ಬರ್ತೀನಿ. ನೋಡಿ ಬನ್ನಿ. ಹೇಳಮ್ಮ ಸೌಂದರ್ಯ. ಅಣ್ಣ ಎಲ್ಲಿದ್ಯಾ? ಅದು ದೀಪ ಅವ್ರ ಮನೇಲಿದ್ದೆ. ಅವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ಕಣ್ಣಿಟ್ಟಿರು ಅಂತ ಹೇಳಿದ್ರೆ ನೀನು ಕುಡಿತಾ ಇದ್ಯಾ? ಅಯ್ಯೋ, ನಾಳೆಲ್ಲ ಕುಡ್ತಿದ್ದೀನಿ. ಅದು ಸ್ವಲ್ಪ ಚಳಿಗೆ ಬಾಯಿ ಅದು ಮಾತಾಡಕ್ಕಾಗ್ತಿಲ್ಲ. ಏನ್ ನಡೀತಾ ಇದೆ ಅಲ್ಲಿ? ಏನು ನಡೀತಿದೆ ಅಂದರೆ, ಎಲ್ಲರೂ ಸಂತೋಷದಿಂದ ಅರ್ಚನಾ ರಾಹುಲ್ನ ಮನೆಯೊಳಗೆ ಬರ್ಮಾಡ್ಕೊಂಡ್ರು. ಆದರೆ ಸಂಜನಾ ಯಾಕೋ ಸ್ವಲ್ಪ ಕಿರಿಕ್ ಮಾಡ್ತಿದ್ಲು. ಯಾಕೆ ನಗ್ತಾ ಇದೆಯಾ? ಅಲ್ಲ ಅಣ್ಣ, ಅವ್ರ ಮನೆಯವರು ಅರ್ಚನಾ ರಾಹುಲ್ನ ಒಪ್ಕೊಂಡ್ರು ಅಂತ ಸಂಜನಾನು ಒಪ್ಕೊಂಡ್ರೆ ಆ ಮನೆಯವ್ರಿಗೂ ಇವಳಿಗೂ ಏನ್ ವ್ಯತ್ಯಾಸ ಇರುತ್ತೆ? ಅಂದರೆ ಸೌಂದರ್ಯನ ಜೊತೆ ಈ ಸಂಜನಾ ಇನ್ನೂ ಟಚ್ಚಲ್ಲಿದ್ದಾಳೆ ಅಂತ ಆಯ್ತು. ಗಂಡ ಹೆಂಡತಿ ಏನ್ ಅಲ್ಲೇ ಸೆಟ್ಲ್ ಆಗೋಗ್ತಾರಂತ, ಇಲ್ಲ ಇಲ್ಲಿಗೆ ಬರೋ ಪ್ಲಾನ್ ಏನಾದ್ರು ಇದೆಯಂತ? ಮೋಸ್ಟ್ಲಿ ನಾಳೆ ಎಲ್ಲರೂ ಅಲ್ಲೇ ಬರ್ತಿದ್ದೀವಿ. ನಾಳೆನಾ? ಯಾಕೆ? ನಿನ್ನ ಹತ್ರ ಮತ್ತೆ ನಿಮ್ಮ ಮಾವನ ಹತ್ರ ಎಲ್ಲರೂ ಸಾರಿ ಕೇಳೋದಕ್ಕೆ. ಕೈ ಮುಗಿದು ಕ್ಷಮೆ ಕೇಳಿದ ತಕ್ಷಣ ಮನೆ ಒಳಗೆ ಬರ್ಮಾಡ್ಕೊಳ್ಳೋದಕ್ಕೆ ನನ್ನ ಮನ್ಸೇನು ಹೂವಿನ ಥರ ಅಲ್ಲ, ಕಲ್ಲಿನ ಥರ. ಅವ್ರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ನನ್ನ ಮನ್ಸು ಕರಗಲ್ಲ. ಮಾವನು ಅಷ್ಟೆ. ಹೌದೌದು, ಯಾವುದೇ ಕಾರಣಕ್ಕೂ ನೀನು ಮಾತ್ರ ಒಪ್ಕೋಬೇಡ. ಆ ಸಂಜನಾ ಏನ್ ಮಾಡ್ತಿದ್ದಾಳೆ? ಆಗ್ಲಿಂದ ಅವಳೇನು ಕಾಣಿಸ್ಲಿಲ್ಲ, ಈಗ ಬಂದ್ಲು. ಸಂಜನಾ, ಇಷ್ಟೊತ್ತಿಗೆ ಎಲ್ಲಮ್ಮ ಹೊರಟಿದ್ಯಾ? ಏನೋ ಮಾತಾಡೋದು ಹೊರಟೋದ್ಲು. ಅವಳನ್ನ ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿದ್ದೆ ನಾನು. ಯಾಕೆ? ಇನ್ನೇನು ನಿನಗೂ ಗೊತ್ತಾಗತ್ತೆ. ಸರ್ಪ್ರೈಸ್. ನೀ ಹುಷಾರಾಗಿರು. ಯಾರೋ ನೀವೆಲ್ಲ? ಏಯ್, ನೀನ್ಯಾರು ಹೇಳಲ್ಲ? ನಾನಾ ಈ ಮನೆಯವನು. ಏನಿಬ್ರು ಕೈಯಲ್ಲಿ ಪಂಜಿ ಹಿಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ? ಮರ್ಯಾದೆ ವಾಪಸ್ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. ಏಯ್, ಅದು ಯಾವ ಪೊಲೀಸ್ ಕರೀತಿಯ ಕರೆಯಲಿ? ಫೋನ್ ಮಾಡಿದ ತಕ್ಷಣ ಬರೋದಕ್ಕಿದು ಸಿಟಿ ಅಲ್ಲ. ನಾವು ನೋಡ್ತೀವಿ ಅದು ಯಾವ ಪೊಲೀಸ್ ಬರ್ತಾರೆ ಅಂತ. ಏಯ್,
ಸರಿಯಾಗಿ ಕಣ್ಬಿಟ್ಟು ನೋಡೋ, ಇದು ಪೊಲೀಸ್ ಅವ್ರದೇ ಮನೆ. ಇದು ಪೊಲೀಸ್ ಅವ್ರ ಮನೆನಾ? ಯಾಕೆ ದೀಪ ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅಕ್ಕ ಅಕ್ಕ ಅಲ್ಲಿ ನೋಡಿ, ನೀನು ಹೋಗಿ ಚಿರನ್ ಕರಿ, ನಾನು ಹೋಗಿ ರಾಹುಲ್ನ ಕರ್ಕೊಂಡ್ ಬರ್ತೀನಿ. ಯಾವ ಪೊಲೀಸಪ್ಪ? ನಾನು ಹಸ್ಬೆಂಡ್ ಯಾವಾಗ್ಲೂ ನೀವೇ ಫೈಟ್ ಮಾಡ್ಬಿಟ್ಟು ಹೀರೋ ಅನ್ಸ್ಕೋಬೇಕಾ? ಇವನ್ ನಮ್ಮ ಪೊಲೀಸ್ ಅಪ್ಪ ಫೈಟ್ ಮಾಡ್ತಾರೆ, ಅವ್ರಿಗೇನು ಹೋಗಲ್ಲ, ನಿಂತ್ಕೊಳ್ಳಿ. ಹಂಗಂತೀರೋ? ಇವನ ಪೊಲೀಸ್ ಅಂತೆ, ಬುದ್ಧ ಪೊಲೀಸು ಹೋಗಲ್ಲ ಕಣ. ಅದೇನ್ ಮಾಡ್ತೀಯ ಮಾಡೋ.